ಹೆಲೋ ವಿದ್ಯಾರ್ಥಿಗಳೇ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಹಿಂದಿನ ವಿಡಿಯೋದಲ್ಲಿ ಕಲುಷಿತ ನೀರನ್ನು ಸಂರಕ್ಷಿಸುವ ವಿಧಾನವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ನಾವು ಒಂದು ಚಟುವಟಿಕೆಯನ್ನು ಕಲಿತಿದ್ದೇವೆ. ಇಂದು ನಾವು ತ್ಯಾಜ್ಯ ನೀರಿನ ಕತೆ ಎಂಬ ಪಾಠದಿಂದ ನೀರನ್ನು ಹೇಗೆ ಸಂರಕ್ಷಿಸುತ್ತೇವೆ ಎಂಬುದನ್ನು ನೋಡೋಣ. ಪ್ರಮುಖ ಪದಗಳು: ನೀರಿನ ದಕ್ಷತೆಯ ಪಿಕ್ಚರ್ಗಳು, ಇನ್ಸುಲೇಟೆಡ್ ಪೈಪ್ಗಳು, ಜೋಳ, ಕೆಂಪು ಕಡಲೆ, ಹುರುಳಿಕಾಳು ಮತ್ತು ಮೆಕ್ಕೆಜೋಳ. ಪರಿಕಲ್ಪನೆ ನಕ್ಷೆ: ಈ ವಿಡಿಯೋದಲ್ಲಿ ನಾವು ಮುಖ್ಯವಾಗಿ ನೀರನ್ನು ಉಳಿಸುವ ವಿಧಾನದ ಮೇಲೆ ಕೇಂದ್ರೀಕರಿಸುತ್ತೇವೆ. ಹಳ್ಳಿಗಳು ಮತ್ತು ನಗರಗಳಲ್ಲಿ ನೀರನ್ನು ಉಳಿಸಲು ಕೆಲವು ಅಂಶಗಳನ್ನು ನೋಡೋಣ. ನೀರಿನ ಸಂರಕ್ಷಣೆ: ನೀರು ಬಹಳ ಅಮೂಲ್ಯವಾದುದು. ತರಕಾರಿಗಳ ಸಿಪ್ಪೆಗಳನ್ನು ಹೊಂದಿರುವ ಅಡುಗೆ ಮನೆಗಳಲ್ಲಿ ಅಕ್ಕಿ, ಬೇಳೆ ಮತ್ತು ತರಕಾರಿಗಳನ್ನು ಸ್ವಚ್ಛಗೊಳಿಸಿದ ನಂತರ ನಾವು ಬಕೆಟ್ನಲ್ಲಿ ನೀರನ್ನು ಸಂಗ್ರಹಿಸಬಹುದು ಮತ್ತು ನಾವು ಈ ನೀರನ್ನು ನಮ್ಮ ಜಾನುವಾರುಗಳಿಗೆ ಬಳಸುತ್ತೇವೆ. ನಾವು ಘನ ಆಹಾರ ಅವಶೇಷಗಳು, ಚಹಾ ಎಲೆಗಳು ಮತ್ತು ಎಣ್ಣೆಯುಕ್ತ ತ್ಯಾಜ್ಯಗಳನ್ನು ಚರಂಡಿಗೆ ಎಸೆಯುವುದಿಲ್ಲ. ಅಡುಗೆ ಮನೆ ಮತ್ತು ಸ್ನಾನಗೃಹದ ನೀರು: ನಮ್ಮ ತೋಟದ ತೆಂಗಿನಕಾಯಿ ಮತ್ತು ಬಾಳೆಗಿಡಗಳಿಗೆ ಹರಿಯುವಂತೆ ನಾವು ಕಾಲುವೆಯನ್ನು ಮಾಡಬಹುದು. ಅದನ್ನು ನಾವು ವ್ಯರ್ಥ ಮಾಡಬಾರದು. ಈ ನೀರು ನಮ್ಮ ಸಸ್ಯಗಳಿಗೆ ಹಾನಿಯಾಗದಂತೆ ನಾವು ಯಾವಾಗಲೂ ಸೌಮ್ಯ ಸಾಬೂನುಗಳು ಮತ್ತು ಮಾರ್ಜಕಗಳನ್ನು ಬಳಸುತ್ತೇವೆ. ಒಮ್ಮೆ ನೀವು ಸ್ನಾನಗೃಹದ ನಲ್ಲಿಯಿಂದ ಸೋರಿಕೆಯಾದ ನೀರಿನ ಹನಿಗಳನ್ನು ಅಳೆಯಲು ಪ್ರಾರಂಭಿಸಿದರೆ, ಒಂದು ದಿನದಲ್ಲಿ ಆ ನಲ್ಲಿಯಿಂದ ಸುಮಾರು 3 ಮಗ್ಗಳಷ್ಟು ನೀರು ಸೋರಿಕೆಯಾಗಿದೆ ಎಂದು ನೀವು ಭಾವಿಸುತ್ತೀರಿ. ನಂತರ ಒಂದು ವರ್ಷದಲ್ಲಿ ಎಷ್ಟು ಮಗ್ ನೀರು ವ್ಯರ್ಥವಾಗಿದೆ ಎಂದು ಲೆಕ್ಕ ಹಾಕಿ. ಆದ್ದರಿಂದ ನಲ್ಲಿಗಳು ಯಾವುದೇ ಸೋರಿಕೆಯಾಗಿದ್ದರೆ ಅವುಗಳನ್ನು ಸರಿಪಡಿಸಲು ತ್ವರಿತವಾಗಿ ಪ್ರಯತ್ನಿಸಿ. ಒಂದು ಉದಾಹರಣೆಯನ್ನು ನೋಡೋಣ. ನಲ್ಲವಲ್ಲಿ ಮೇಡಕ್ ಜಿಲ್ಲೆಯ ಅತ್ಯಂತ ಹಳೆಯ ವನ ಸಂಸ್ಕರಣಾ ಸಮಿತಿ VSS ಆಗಿದ್ದು, ಇದನ್ನು 1993ರಲ್ಲಿ 600 ಸದಸ್ಯರೊಂದಿಗೆ ರಚಿಸಲಾಯಿತು. ನಲ್ಲವಲ್ಲಿ ಅರಣ್ಯ ಬ್ಲಾಕ್ನಿಂದ 310.40 ಹೆಕ್ಟೇರ್ ಪ್ರದೇಶವನ್ನು VSS ಸದಸ್ಯರಿಗೆ ಹಂಚಿಕೆ ಮಾಡಲಾಗಿದೆ. ವನ ಸಂರಕ್ಷಣಾ ಸಮಿತಿ ರಚನೆಯಾಗುವ ಮೊದಲು ಗ್ರಾಮದ ಸಾಮಾಜಿಕ ಆರ್ಥಿಕತೆಯು ಕೆಟ್ಟದಾಗಿತ್ತು. ಸಾಕಷ್ಟು ಅಂತರ್ಜಲದ ಕೊರತೆಯಿಂದಾಗಿ ತಮ್ಮ ಭೂಮಿಗೆ ಕೃಷಿಗೆ ಸೂಕ್ತವಲ್ಲದ ಕಾರಣ ಅವರಲ್ಲಿ ಅನೇಕರು ಇತರ ಸ್ಥಳಗಳಿಗೆ ವಲಸೆ ಹೋಗುತ್ತಿದ್ದರು. VSS ಸದಸ್ಯರು ಮಳೆ ನೀರನ್ನು ಕೊಯ್ಲು ಮಾಡಲು ಹಲವಾರು ಒಳಹರಿವು ಟ್ಯಾಂಕ್ಗಳು ಮತ್ತು ಬಾಹ್ಯರೇಖೆ ಕಂದಕಗಳನ್ನು ನಿರ್ಮಿಸಿದ್ದಾರೆ. ಅರಣ್ಯ ಪ್ರದೇಶವನ್ನು ಪುನರ್ಜೀವನಗೊಳಿಸಲು, ನೀರನ್ನು ಸಂರಕ್ಷಿಸಲು ಚೆಕ್ ಡ್ಯಾಂಗಳು ಮತ್ತು ರಾಕ್ ಫೀಲ್ ಅಣೆಕಟ್ಟುಗಳನ್ನು ಸಹ ನಿರ್ಮಿಸಲಾಗಿದೆ. ಅವರು ಮಳೆಯಾಧಾರಿತ ಬೆಳೆಗಳಾದ ಜೋಳ, ಉದ್ದು, ಹುರುಳಿ, ಮೆಕ್ಕೆಜೋಳ ಇತ್ಯಾದಿಗಳನ್ನು ಮಾತ್ರ ಬೆಳೆಯಬಹುದಾಗಿತ್ತು. ಬೇಸಿಗೆಯಲ್ಲಿ ಎಲ್ಲ ತೆರೆದ ಬಾವಿಗಳು
ಮತ್ತು ಕೊಳವೆ ಬಾವಿಗಳು ಒಣಗುತ್ತಿದ್ದರಿಂದ ಕುಡಿಯುವ ಉದ್ದೇಶಕ್ಕೂ ನೀರಿನ ಲಭ್ಯತೆ ಕಷ್ಟಕರವಾಗಿತ್ತು. ಮನೆಗಳು, ಕೈಗಾರಿಕೆಗಳು, ಆಸ್ಪತ್ರೆಗಳು ಮತ್ತು ಇತರ ಬಳಕೆದಾರರು ಬಿಡುಗಡೆ ಮಾಡುವ ಎಲ್ಲ ತ್ಯಾಜ್ಯ ನೀರನ್ನು ಒಟ್ಟಾಗಿ ಒಳಚರಂಡಿ ಎಂದು ಕರೆಯಲಾಗುತ್ತದೆ. ದ್ರವ ತ್ಯಾಜ್ಯವು ರೋಗವನ್ನುಂಟು ಮಾಡುವ ಬ್ಯಾಕ್ಟೀರಿಯಾ ಮತ್ತು ಇತರ ಸೂಕ್ಷ್ಮಜೀವಿಗಳನ್ನು ಹೊಂದಿರುತ್ತದೆ. ಒಳಚರಂಡಿ ನೀರು ಅಜೈವಿಕ, ಸಾವಯವ ಮತ್ತು ಬ್ಯಾಕ್ಟೀರಿಯಾ ಮತ್ತು ಇತರ ಸೂಕ್ಷ್ಮಜೀವಿಗಳ ಮಾಲಿನ್ಯಕಾರಕಗಳನ್ನು ಹೊಂದಿರುತ್ತದೆ. ಎಲ್ಲ ಜಲಸಂಪನ್ಮೂಲಗಳಲ್ಲಿ ಕೇವಲ 1% ಮಾತ್ರ ಸಿಹಿನೀರಾಗಿ ಲಭ್ಯವಿದೆ. ಮಾನವನ ವಿವಿಧ ಚಟುವಟಿಕೆಗಳಿಂದಾಗಿ ಲಭ್ಯವಿರುವ ಶುದ್ಧ ನೀರಿನ ಸಂಪನ್ಮೂಲವು ಅತ್ಯಂತ ವೇಗವಾಗಿ ಕ್ಷೀಣಿಸುತ್ತಿದೆ. ನಾವು ನಮ್ಮ ದೈನಂದಿನ ಜೀವನದಲ್ಲಿ ನೀರನ್ನು ಬಳಸಿಕೊಂಡು ಅನೇಕ ಚಟುವಟಿಕೆಗಳನ್ನು ಮಾಡುತ್ತೇವೆ. ಕೆಲವು ಉತ್ತಮ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ನಾವು ನೀರನ್ನು ಸಂರಕ್ಷಿಸಬಹುದು. ಬಳಕೆಯಲ್ಲಿಲ್ಲದಿದ್ದಾಗ ಟ್ಯಾಪ್ ಮತ್ತು ಶವರ್ ಅನ್ನು ಆಫ್ ಮಾಡಿ. ಸೋರಿಕೆಯಾಗುವ ಪೈಪ್ಗಳನ್ನು ಸರಿಪಡಿಸಿ. ಸ್ವಚ್ಛಗೊಳಿಸಲು, ಸಸ್ಯಗಳಿಗೆ ನೀರುಣಿಸಲು ಮತ್ತು ಕಾರುಗಳನ್ನು ತೊಳೆಯಲು ಅಶುದ್ಧ ನೀರನ್ನು ಬಳಸಬಹುದು. ಹಲ್ಲುಜ್ಜುವಾಗ ಟ್ಯಾಪ್ ಬದಲಿಗೆ ಮಗ್ ಬಳಸಿ. ನೆಲವನ್ನು ಸ್ವಚ್ಛಗೊಳಿಸಲು ಬಕೆಟ್ ಬಳಸಿ. ನಿಮ್ಮ ಶೌಚಾಲಯವನ್ನು ಎಂದಿಗೂ ತ್ಯಾಜ್ಯ ಬುಟ್ಟಿಯಾಗಿ ಬಳಸಬೇಡಿ. ಶೇವಿಂಗ್ ಮಾಡುವಾಗ ಅಥವಾ ಹಲ್ಲುಜ್ಜುವಾಗ ನೀರನ್ನು ಹರಿಯಲು ಬಿಡಬೇಡಿ. ಟಬ್ ಸ್ನಾನದ ಬದಲು ಸಣ್ಣ ಶವರ್ ತೆಗೆದುಕೊಳ್ಳಿ. ನೀವು ಟಬ್ ಅನ್ನು ಬಳಸಬೇಕಾದರೆ ನೀರು ಆನ್ ಮಾಡುವ ಮೊದಲು ಚರಂಡಿಯನ್ನು ಮುಚ್ಚಿ ಮತ್ತು ಟಬ್ ಅನ್ನು ಅರ್ಧದಷ್ಟು ಮಾತ್ರ ತುಂಬಿಸಿ. ನೀರಿನ ದಕ್ಷತೆಯ ಪಿಕ್ಚರ್ಗಳನ್ನು ಅಳವಡಿಸಿ. ಮಳೆ ನೀರನ್ನು ಸಂಗ್ರಹಿಸಿ. ಹುಲ್ಲುಹಾಸಿನ ಆರೈಕೆಯ ಬಗ್ಗೆ ಜಾಗರೂಕರಾಗಿರಿ. ಸಾಧ್ಯವಾದಾಗ ನೀರನ್ನು ಮರುಬಳಕೆ ಮಾಡಿ. ನಿಮ್ಮ ಪೈಪ್ಗಳನ್ನು ಇನ್ಸುಲೇಟ್ ಮಾಡಿ. ನಾವು ಹೆಚ್ಚು ಮರಗಳು ಮತ್ತು ಸಸ್ಯಗಳನ್ನು ನೆಡಲು ಪ್ರಾರಂಭಿಸಬೇಕು. ಮಳೆ ನೀರು ಕೊಯ್ಲು ಕಡ್ಡಾಯಗೊಳಿಸಬೇಕು. ಇದರಿಂದ ನಾವು ಮಳೆಯಿಂದ ಪ್ರಯೋಜನ ಪಡೆಯಬಹುದು. ಇದಲ್ಲದೆ ಸಂಪೂರ್ಣವಾಗಿ ಲೋಡ್ ಮಾಡಿದಾಗ ವಾಷಿಂಗ್ ಮಿಷನ್ ಬಳಸಿ. ಆಲ್ ದಿ ಬೆಸ್ಟ್.